ಇವತ್ತು ನಡೀತಿರುವ ಇಂಡಿಯಾ ವರ್ಸಸ್ ನ್ಯೂಜಿಲೆಂಡ್ ಕ್ರಿಕೆಟ್ ಮ್ಯಾಚಿಂದು ಸ್ಟ್ಯಾಟಿಸ್ಟಿಕ್ಸು ನೋಡೋಣ, ಮತ್ತು ಈ ಪಿಚ್ಚಿಂದು ಸ್ಟ್ಯಾಟಿಸ್ಟಿಕ್ಸ್ ಹೇಗಿದೆ ಅಂತ ನೋಡೋಣ ಬನ್ನಿ. ಇವತ್ತು ನಡೀತಿರೋದು ನರೇಂದ್ರ ಮೋದಿ ಸ್ಟೇಡಿಯಮಲ್ಲಿ ಇಂಡಿಯಾ ವರ್ಸಸ್ ನ್ಯೂಜಿಲೆಂಡ್ ಮ್ಯಾಚು 7 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. ಆವ್ರೇಜ್ ಫಸ್ಟ್ ಇನ್ನಿಂಗ್ ಸ್ಕೋರ್ ನೋಡೋಕ್ಕೆ ಹೋದರೆ 182 ಇಂದ 191 ರನ್ಸ್ ತನಕ ಆವ್ರೇಜ್ ಸ್ಕೋರ್ ಇರೋದು. ಹಂಗೆ ಹೈಯೆಸ್ಟು ಟೀಮ್ ಸ್ಕೋರು ಇಂಡಿಯಾದಿರೋದಂದರೆ 234/4 ರನ್ಸು ಇಂಡಿಯಾ ವರ್ಸಸ್ ನ್ಯೂಜಿಲೆಂಡ್ ಅವರು 66ಗೆ ಆಲ್ಔಟ್ ಆಗಿದ್ರು ಈ ಮ್ಯಾಚಲ್ಲಿ. ಈಗ 73% ಆಫ್ ವಿಕೆಟ್ಸು ಪೇಸ್ ಅವರು ತೊಗೊಂಡಿದ್ದಾರೆ, 27% ಅವರು ಸ್ಪಿನ್ನರ್ ತೊಗೊಂಡಿದ್ದಾರೆ ಈ ಸ್ಟೇಡಿಯಮಲ್ಲಿ. ಈಗ ಇಂಡಿಯಾದ್ದು ರೆಕಾರ್ಡು ನೋಡೋದ್ರೆ ಈ ಸ್ಟೇಡಿಯಮಲ್ಲಿ ಮ್ಯಾಚಸ್ 9 ಆಡಿದ್ದಾರೆ, ವಿನ್ನು 7, ಲಾಸ್ 2. ಮತ್ತು ನ್ಯೂಜಿಲೆಂಡರು ಆಡಿರೋ ಒಂದೇ ಮ್ಯಾಚು, ಅದು 2023. ಅದೇ ಹಿಂದೆ ಹೇಳ್ದಂಗೆ 234 ರನ್ಸು 4 ವಿಕೆಟು ಇಂಡಿಯಾದವ್ರದ್ದು, 66 ರನ್ನಿಗೆ ಆಲ್ಔಟ್ ಆಗಿದ್ದಾರೆ ನ್ಯೂಜಿಲೆಂಡ್ ಅವರು. ವೆರಿ ಬ್ಯಾಡ್ ರೆಕಾರ್ಡ್ ಇದೆ ಈ ಗ್ರೌಂಡಲ್ಲಿ. ಆಮೇಲೆ ಸ್ಟ್ಯಾಟಿಸ್ಟಿಕ್ಸ್ ನೋಡೋಕ್ಕೆ ಹೋದರೆ ಪಿಚ್ಚು ಪೇಸ್ ಬೌಲರ್ಸಿಗೆ ತುಂಬ ಪ್ರಿಫರೆನ್ಸ್ ಕೊಡುತ್ತೆ. ಟಾಸ್ ಸ್ಟ್ರಾಟಜಿ ಬಾಲ್ ಫಸ್ಟು ಚೂಸ್ ಮಾಡಿದ್ರೆ ಇಂಡಿಯಾಕ್ಕೆ ಒಳ್ಳೆಯದು ಅಂತ ಅಂದ್ಕೊತೀನಿ. ನಾಳೆ ಯಾರು ಎಷ್ಟು ಸ್ಕೋರ್ ಹೊಡಿಬೋದು ಮತ್ತು ಯಾರು ಒಳ್ಳೆ ಫಾರ್ಮಲ್ಲಿದ್ದಾರೆ ಅಂತ ನೋಡೋಕ್ಕೋದ್ರೆ ಫಿನ್ನಲೆನ್ ಮತ್ತು ಸಂಜು ಸ್ಯಾಮ್ಸನ್ ಒಳ್ಳೆ ಫಾರ್ಮಲ್ಲಿದ್ದಾರೆ. ಇವರು ಫಿನ್ನಲೆನವರು ಹೋದ ಸೆಮಿಫೈನಲ್ ಮ್ಯಾಚು ಸೌತ್ ಆಫ್ರಿಕಾ ಮೇಲೆ 33 ಬಾಲಿಗೆ ಸೆಂಚುರಿ ಹೊಡೆದಿದ್ದಾರೆ. ಸಂಜು ಸ್ಯಾಮ್ಸನ್ ಅವರು ಅಷ್ಟೇ ಸೆಮಿಫೈನಲ್ ಮ್ಯಾಚಲ್ಲಿ ಇಂಗ್ಲೆಂಡ್ ಮೇಲೆ 89 ಹೊಡೆದಿದ್ದಾರೆ. ನಾನು ಅನ್ಸಂಗೆ ಇವರೇ ನಾಳಿನಲ್ಲಿ ಹೈಯೆಸ್ಟ್ ಸ್ಕೋರ್ ಹೊಡಿಬಹುದೇನೋ, ಮತ್ತು ಒಳ್ಳೆ ಫಾರ್ಮಲ್ಲಿ ಕಾಣಿಸ್ಕೊತಿರೋದು ಇವರೇ. ಅದಕ್ಕೋಸ್ಕರ ನಾಳೆ ನ್ಯೂಜಿಲೆಂಡ್ ಅವರಿಗೆ ಯಾರು ಬಾಲಿಂಗ್ ಥ್ರೆಟ್ ಆಗ್ಬೋದು ಅಂತ ನೋಡೋಕೋದ್ರೆ ಜಸ್ಪ್ರೀತ್ ಬುಮ್ರಾ ಫಸ್ಟು ಬರೋದು. ಇವರು ಒಳ್ಳೆ ಫಾರ್ಮಲ್ಲಿದ್ದಾರೆ ಜಸ್ಪ್ರೀತ್ ಬುಮ್ರಾರವರು. ಈ ಸೀರೀಸಲ್ಲಿ 10 ವಿಕೆಟು, ಹಂಗೆ 6.63 ಎಕಾನಮಿಯಲ್ಲಿ ಬಾಲಿಂಗ್ ಮಾಡ್ತಿದ್ದಾರೆ. ಆಮೇಲೆ ಮಿಚೆಲ್ ಸ್ಯಾಂಟ್ನರು ಒಂದು ನ್ಯೂಸ್ ಕಾನ್ಫರೆನ್ಸಲ್ಲಿ ಹೇಳಿದ್ದಾರೆ, ನಿಮಗೆ ಯಾರು ತುಂಬ ಒತ್ತಡ ಆಗ್ತಾರೆ ಅಂದರೆ ಬುಮ್ರಾ ಅಂತ ಹೇಳಿದ್ದಾರೆ. ಆಮೇಲೆ ನೆಕ್ಸ್ಟು ವರುಣ್ ಚಕ್ರವರ್ತಿ ಅವರು, ಮತ್ತು ಇವರು ಒಳ್ಳೆ ಸ್ಪಿನ್ನಿಂಗು. ಆಮೇಲೆ ಈ ಸೀರೀಸಲ್ಲಿ 13 ವಿಕೆಟು, ಒಂದು ಮ್ಯಾಚಲ್ಲಿ ಮಾತ್ರ ತುಂಬ ಓಡಿಸ್ಕೊಂಡಿದ್ದಾರೆ. ಆಮೇಲೆ ನೆಕ್ಸ್ಟು ನೋಡೋಕ್ಕೆ ಹೋದರೆ ಹಾರ್ದಿಕ್ ಪಾಂಡ್ಯ, ಮತ್ತು ಇವ್ರದ್ದು ಒಳ್ಳೆ ಬಾಲಿಂಗು ಸ್ಟ್ಯಾಟಿಸ್ಟಿಕ್ಸ್ ಇದೆ ಈ ನರೇಂದ್ರ ಮೋದಿ ಸ್ಟೇಡಿಯಮಲ್ಲಿ. ಆಮೇಲೆ ಈ ಪಿಚ್ಚು ಬೌನ್ಸಿಂಗಿಗೆ ಮತ್ತು ಫಾಸ್ಟ್ ಬಾಲಿಂಗಿಗೆ ತುಂಬ ಸಪೋರ್ಟ್ ಮಾಡುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲೂ ಈ ರೀತಿ ವಿಡಿಯೋ ಮಾಡಿ ನಿಮಗೆ ಹೆಲ್ಪ್ ಮಾಡ್ತೀನಿ ಮತ್ತು ಹೆಚ್ಚಿನ ವಿಷಯವನ್ನು ತಿಳಿಸ್ತೇನೆ.